ಸೊ ಈ ಚಾರ್ಜ್ ಶೀಟ್ ಬಹಳಷ್ಟು ವಿಚಾರಗಳನ್ನು ಹೇಳ್ತಾ ಇದೆ. ಪಬ್ಲಿಕ್ ಟಿವಿಗೆ ಚಾರ್ಜ್ ಶೀಟ್ನ ಪ್ರತಿಗಳು ಕೂಡ ಲಭ್ಯವಾಗಿದೆ. ಓಕೆ, ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. 7 ಸಂಪುಟಗಳ ಚಾರ್ಜ್ ಶೀಟ್ ಇದು. 7 ಸಂಪುಟ ಇದೆ ಇದು. ಸೊ ಕೊಲೆ ಕೇಸ್ನಲ್ಲಿ ದರ್ಶನ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಆ ಚಾರ್ಜ್ ಶೀಟ್ನ ಪ್ರತಿ ಕೂಡ ಪಬ್ಲಿಕ್ ಟಿವಿಗೆ ಈಗ ಲಭ್ಯವಾಗಿದೆ. ಚಾರ್ಜ್ ಶೀಟ್ನ ಪ್ರತಿಗಳು ಲಭ್ಯವಾಗಿರೋದು, ಅದರಲ್ಲಿ ಉಲ್ಲೇಖವಾಗಿರೋದ್ರಿಂದ ನಿಮಗೆ ಅಧಿಕೃತವಾಗಿ ಹೇಳ್ತಾ ಇದ್ದೀವಿ ಇಷ್ಟೊಂದು ಕಾನ್ಫಿಡೆನ್ಸ್ ಮೂಲಕವಾಗಿ. ಸೊ ಚಾರ್ಜ್ ಶೀಟ್ನ ಪ್ರತಿಗಳೇನಿದ್ದಾವೆ ಆ ಪ್ರತಿಗಳು ಒಟ್ಟು 7 ಸಂಪುಟವನ್ನು ಹೊಂದಿವೆ. ಆ ಪ್ರತಿಗಳು ಕೂಡ ಈಗ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಕೊಲೆ ಕೇಸ್ನಲ್ಲಿ ದರ್ಶನ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಆ ಸಲ್ಲಿಕೆಯಾಗಿರುವಂಥ ಚಾರ್ಜ್ ಶೀಟ್ನ ಪ್ರತಿಗಳು ಕೂಡ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಆ ಪ್ರತಿಗಳಲ್ಲಿ ಏನಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ಈಗಾಗಲೇ ಇನ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತಾ ಇದ್ವಿ, ಯಾವ ವಿಚಾರಗಳು ಪ್ರಸ್ತಾಪ ಆಗಿದೆ ಅಂಥೇಳಿ. ಇನ್ನೂ ಇನ್ ಡೀಟೇಲ್ ಆಗಿರುವಂಥ ಮಾಹಿತಿಗಳು ಕೂಡ ನಿಮಗೆ ಕೊಡ್ತಾ ಹೋಗ್ತೀವಿ ಈ ಪ್ರತಿಗಳ ಮೂಲಕವಾಗಿ. ಇಲ್ಲಿಯವರೆಗೂ ಸಿಗ್ತಾ ಇದ್ದಂಥ ಮಾಹಿತಿಗಳು ಈಗ ಪ್ರತಿಗಳು ಕೂಡ ಲಭ್ಯವಾಗಿರೋದ್ರಿಂದ ಅದರ ಮಾಹಿತಿಗಳನ್ನು ಕೂಡ ನಿಮಗೆ ಕೊಡ್ತಾ ಹೋಗ್ತೀವಿ. ಕೊಲೆ ಕೇಸ್ನಲ್ಲಿ ದರ್ಶನ್ ವಿರುದ್ಧ ಸಲ್ಲಿಕೆ ಆಗಿರುವಂಥ ಚಾರ್ಜ್ ಶೀಟ್ನ ಪ್ರತಿಗಳು ಕೂಡ ಪಬ್ಲಿಕ್ ಟಿವಿಗೆ ಲಭ್ಯವಾಗಿರೋದು. ಆ ಪ್ರತಿಗಳ ಏನಿದಾವೆ ಅನ್ನುವಂಥ ವಿಚಾರವನ್ನು ಕೂಡ ನಿಮಗೆ ಹೇಳ್ತೀವಿ. ಒಟ್ಟು 7 ಸಂಪುಟ ಇದೆ ಅಂತೆ. 7 ಸಂಪುಟ ಅಂತಂದರೆ ಒಂದೊಂದು, ಫಾರ್ ಎಕ್ಸಾಂಪಲ್ 7 ಬುಕ್ಗಳು ಅಂತ ನಿಮ್ಮ ಗಮನಕ್ಕೆ ಇಟ್ಕೊಳ್ಳಿ. ಸಂಪುಟ ಅನ್ನೋದಕ್ಕಿಂತಲೂ 7 ಬುಕ್ಗಳು ಅಂತ ಹೇಳ್ಕೊಳ್ಳಿ. ಅದು ಅಷ್ಟೊಂದು ಪ್ರತಿಗಳು ಅದರಲ್ಲಿರೋದು. ಸೊ ಅವೆಲ್ಲವೂ ಕೂಡ ಇನ್ ಡೀಟೇಲ್ ಆಗಿದೆ. ಅದರಲ್ಲಿ ದಾಖಲೆಗಳಿದೆ, ಅದರಲ್ಲಿ ಸಾಕ್ಷಿಗಳಿದೆ, ಅದರಲ್ಲಿ ಪ್ರಕರಣದ ಬಗ್ಗೆ ಉಲ್ಲೇಖ ಇದೆ, ಆರೋಪಿಗಳು ಕೊಟ್ಟಿರುವಂಥ ಹೇಳಿಕೆಗಳು ಉಲ್ಲೇಖವಾಗುತ್ತೆ, ಪೊಲೀಸರು ತನಿಖೆ ಮಾಡಿರುವಂಥ ತನಿಖೆ ಹೇಗಿದೆ, ಏನು ಸಾಗಿದೆ, ಎಲ್ಲೆಲ್ಲಿ ಏನು ಸಿಕ್ತು, ಶೆಡ್ನಲ್ಲಿ ಯಾವ ರೀತಿಯಾದಂಥ ವಸ್ತುಗಳು ಸಿಕ್ತು, ಅದರ ಎವಿಡೆನ್ಸ್ಗಳು ಏನೇನಿದ್ದಾವೆ ಅವೆಲ್ಲವೂ ಕೂಡ ದಾಖಲಾಗುತ್ತೆ. ಅವರ ಮನೆಯಲ್ಲಿ ಏನು ಸಿಕ್ಕಿದೆ, ಈ CCTV ಫುಟೇಜಲ್ಲಿ ಏನು ಸಿಕ್ಕಿದೆ ಅವುಗಳ ಉಲ್ಲೇಖವನ್ನು ಮಾಡ್ತಾರೆ. ಅದರ ಬರೀ CCTVಯಲ್ಲಿ ಸಿಕ್ಕಿದೆ ಅಂತಲ್ಲ, CCTV ಫುಟೇಜಲ್ಲಿ ಏನಿದೆ, ಯಾವ ನಂಬರು, ಇವೆಲ್ಲವೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿರುತ್ತೆ. ಅದಕ್ಕೇನೆ ಅದು 7 ಸಂಪುಟ ಆಗಿರೋದು. 3990 ಚಿಲ್ಲರೆ ಪುಟಗಳ ಚಾರ್ಜ್ ಶೀಟ್ ಇದಾಗಿರೋದ್ರಿಂದ ಅದರಲ್ಲಿ ಉಲ್ಲೇಖ ಆಗಿರುವಂಥ ಅಂಶಗಳಿಂದಾಗಿಯೇ ಅದು ಈ ಪ್ರಮಾಣದಲ್ಲಿ 7 ಸಂಪುಟವನ್ನು ಪಡೆದುಕೊಂಡಿದೆ. ಇನ್ ಡೀಟೇಲ್ ಆಗಿರುವಂಥ ಕಾಪಿ ಅದು. ಸೊ ಪಬ್ಲಿಕ್ ಟಿವಿಗೂ ಕೂಡ ಈಗ ಚಾರ್ಜ್ ಶೀಟ್ನ ಪ್ರತಿಗಳು ಲಭ್ಯವಾಗಿರೋದು. ಆ ಲಭ್ಯವಾಗಿರುವಂಥ ಚಾರ್ಜ್ ಶೀಟ್ನ ಕಾಪಿಗಳೇನಿದ್ದಾವೆ ಅದರಲ್ಲಿರುವಂಥ ಅಂಶಗಳನ್ನು ಈಗಾಗಲೇ ನಾವು ಹಲವು ವಿಚಾರಗಳನ್ನು ನಿಮ್ಗೆ ಹೇಳ್ತಾ ಇದ್ವಿ. ದರ್ಶನ್ ತಪ್ಪೊಪ್ಪಿಕೊಂಡಿರೋದಂತೆ, ಸತ್ಯವನ್ನು ಒಪ್ಕೊಂಡಿರೋದು, ಎದೆ ಭಾಗಕ್ಕೆ ಮರ್ಮಾಂಗಕ್ಕೆ ಒದ್ದಿರೋ ವಿಚಾರಗಳನ್ನು, ಅದೇ ರೀತಿಯಾಗಿ ಅಲ್ಲಿ ಏನಾಯಿತು ಘಟನೆಗೆ ಅದಕ್ಕೆ ಫೋಟೋ, ಆಮೇಲೆ ರೇಣುಕಾಸ್ವಾಮಿ ಅಂಗಲಾಚಿ ಕೇಳ್ಕೊಳ್ತಾ ಇರೋದು, ಶೂ ಫುಟ್ ಪ್ರಿಂಟ್ಗಳಲ್ಲಿ ಸಿಕ್ಕಿರುವಂಥ ಮಣ್ಣು ಎಲ್ಲ ಡೀಟೇಲ್ ಆಗಿ ಸಿಕ್ಕಿದೆ. ನನ್ನ ಸಹೋದ್ಯೋಗಿ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಕ್ರೈಮ್ ಬ್ಯೂರೋ ಹೆಡ್. ಮುರಳಿ, ಈಗ ಪಬ್ಲಿಕ್ ಟಿವಿಗೂ ಕೂಡ ಈ ಪ್ರತಿಗಳು ಲಭ್ಯವಾಗಿರೋದ್ರಿಂದ ಇನ್ ಡೀಟೇಲ್ ಆಗಿ ಇನ್ನೊಂದಿಷ್ಟು ಮಾಹಿತಿಯನ್ನು ಕೊಡೋದಾದ್ರೆ ಮುರಳಿ. ಖಂಡಿತವಾಗಿಯೂ ಅರುಣ್, ಯಾಕಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೋಷಾರೋಪ ಪಟ್ಟಿಯನ್ನ ಆರೋಪಿಗಳ ಪರ ವಕೀಲರಿಗೂ ಕೂಡ ಸಲ್ಲಿಕೆಯನ್ನ ಮಾಡಿದ್ದಾರೆ. ಸಲ್ಲಿಕೆಯನ್ನ ಮಾಡಿ ಅದರಲ್ಲಿ ಸಂಪೂರ್ಣವಾಗಿ ಇಡೀ ಪ್ರಕರಣದ ಅಂದ್ರೆ 7 ವ್ಯಾಲ್ಯೂಮ್ಗಳಲ್ಲಿ ಇಡೀ ಪ್ರಕರಣದ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ದೋಷಾರೋಪ ಪಟ್ಟಿಯಲ್ಲಿ ಯಾವ್ಯಾವ ಮಾಹಿತಿಗಳಿತ್ತು, ಜೊತೆಗೆ ಆರೋಪಿಗಳು ಯಾವ ರೀತಿಯಲ್ಲಿ ಈ ಪ್ರಕರಣದಲ್ಲಿ ಇನ್ವಾಲ್ವ್ಮೆಂಟ್ ಇದ್ರು, ಏನಾದ್ರು ಅದ್ರ ಬಗ್ಗೆ ಎಲ್ಲ ಕೂಡ ಸಂಪೂರ್ಣವಾಗಿ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರಂಥದ್ದು. ಅಂದ್ರೆ ದರ್ಶನ್ನ ತಪ್ಪೊಪ್ಪಿಗೆಯ ಪ್ರತಿ ಅಂತೆ ಪವಿತ್ರ ಗೌಡ ಅವರ ಹೇಳಿಕೆ ಇರ್ಬೋದು, ಜೊತೆಗೆ ಪವಿತ್ರ ಅವರ ಯಾವ ರೀತಿಯಲ್ಲಿ ಇದನ್ನ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ರು ಅನ್ನೋದ್ರ ಬಗ್ಗೆ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾ ಇದ್ದಾರೆ. ಮತ್ತು ದರ್ಶನ್ ಅವರ ಚಪ್ಪಲಿಯನ್ನು ಕೂಡ ತಮ್ಮ ವಶಕ್ಕೆ, ಶೂ ಅನ್ನು ಕೂಡ ತಮ್ಮ ವಶಕ್ಕೆ ಪಡ್ಕೊಂಡಿರುವಂತದ್ದು, ಅದನ್ನೆಲ್ಲ ಕೂಡ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಅಂದ್ರೆ ವಿತ್ ಫೋಟೋ ಸಮೇತವಾಗಿ ಯಾರ್ಯಾರು ಎಲ್ಲೆಲ್ಲಿ ಫೋಟೋವನ್ನ ಸೀಸ್ ಮಾಡಿದ್ರು ಏನು ಅನ್ನೋದ್ರ ಬಗ್ಗೆನೂ ಕೂಡ, ಅಂದ್ರೆ ಎವಿಡೆನ್ಸ್ ಗಳಿಂದ ಎಲ್ಲೆಲ್ಲಿ ಸೀಸ್ ಮಾಡಿದ್ದಾರೆ, ಜೊತೆಗೆ ಕಾಲ್ ಡೀಟೇಲ್ಸ್ ನ ಬಗ್ಗೆ ಏನು ಮಾಹಿತಿ ಇದೆ, ಜೊತೆಗೆ ಯಾರು ಎಷ್ಟೊತ್ತಿಗೆ ಫೋನ್ ಅನ್ನ ಮಾಡಿದ್ರು, ಜೊತೆಗೆ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಯಾವ್ಯಾವ ರೀತಿಯಲ್ಲಿ ಚಾಟ್ ಗಳನ್ನ ಮಾಡಿದ, ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಗಳನ್ನ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖವನ್ನ ಮಾಡ್ತಾ ಹೋಗುವಂತದ್ದು. ದರ್ಶನ್ ಜೊತೆಯಲ್ಲಿ ಯಾರ್ಯಾರು ಕೈ ಜೋಡಿಸಿದ್ರು, CDR ನ ಡೀಟೇಲ್ಸ್ ಇರ್ಬೋದು, ಇದೆಲ್ಲ ಕೂಡ ಸಂಪೂರ್ಣವಾಗಿ ಉಲ್ಲೇಖ ಆಗಿರುವಂತದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.